ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ನಮಗೆ ಒಬ್ಬರು ಬೆಳಿಗ್ಗೆ 5 ಗಂಟೆಗಿನ ಕಸ್ಟಮರ್ ಕಾಲ್ ಮಾಡಿದ್ರು. ಹೈವೇ ಮೇಲೆ ಗಾಡಿ ಕೆಟ್ಟೋಗಿದೆ ಬನ್ನಿ ಅಂತ. ಇಲ್ಲಿ ನೋಡಿದರೆ ಗುರು ಫುಲ್ ಚಳಿ, ಏನು ಮಾಡೋಕ್ಕಾಗುತ್ತೆ, ಹಂಗೂ ಎದ್ದೇಳೋಕ್ಕಾಗಿಲ್ಲ ಅಂತ 7 ಗಂಟೆಗೆ ಹೊಲ್ಟು ಇಲ್ಲಿ ಬಂದಿದ್ದಾಗ ನಾನು ನೋಡಿದ್ದೆ ಗುರು, ಈ ಡಿಯೋ BS6 ಬೆಲ್ಟ್ ಕಟ್ಟಾಗಿತ್ತು. ಹಂಗೆ ಕಸ್ಟಮರ್ ಹತ್ರ ಪೇಮೆಂಟ್ ಹಾಕ್ಸ್ಕೊಂಡು ಐಟಮ್ ತಗೊಂಬರಕ್ಕೆ ಹೋದ ಗುರು. ಹೋಗ್ತಾ ನೋಡಿದ್ರು ಮಳೆ ಜಾಸ್ತಿ ಆಗುತ್ತೆ, ಕಣ್ಣೇ ಬಿಚ್ಚೋಕ್ಕಾಗ್ತಿಲ್ಲ ನೋಡಿ ಗುರು ನಮಗೆ. ಹಂಗೂ ಏನು ಮಾಡೋಣ, ಆಟೋಮೊಬೈಲ್ಸ್ ಹತ್ರ ಹೋಗಿದ ತಕ್ಷಣ ಇವ್ರು ಆಟೋಮೊಬೈಲ್ಸೇ ಓಪನ್ ಮಾಡಿರಲಿಲ್ಲ. ಯಾರೋ ನಮ್ಗೆ ಹೇಳಿದ್ರು ಬ್ಲಾಗ್ ಎಲ್ಲ ಮಾಡೋಕೆ ಹೋಗಬೇಡ ಹಿಂಗೆ ಅಂತ ಹೇಳಿದ್ರು. ಯಾರನ್ನ ಒಬ್ರು ಬೆಳೀತಾವ್ರೆ ಅಂದರೆ ಖಾಲಿ ಎಳೆಯೋರು ಜನ ಇರ್ತಾರೆ ಗುರು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡಿ, ಮುಂದೆ ಹೋಗ್ತಾ ಇರೋಣ. ಯಾರೋ ಹಿಂಗೆ ಹೇಳ್ತವ್ರು, ಯಾಕೋ ಬೇಜಾರಾಯಿತು ಮನಸ್ಸು. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಹಂಗೂ ಐಟಮ್ ತಗೊಂಡ್ಬಂದ್ಬಿಟ್ಟು ಗಾಡಿ ಎಲ್ಲ ರೆಡಿ ಮಾಡಿದ್ರು. ಈ ಗಾಡಿ ರೆಡಿ ಮಾಡಿದ ತಕ್ಷಣ ಇನ್ನೊಂದು HP ಪೆಟ್ರೋಲ್ ಬಂಕಿಂದ ಕಸ್ಟಮರ್ ಕಾಲ್ ಮಾಡಿದರು, ಗಾಡಿ ಸರ್ವಿಸಿಗೆ ತಗೊಂಡೋಗಿ ಅಂತ. ಯಾರೋ ಈ ಗಾಡಿ ಸರ್ವಿಸ್ 2 ಡೇಸ್ ಮುಂಚೆ ಗಾಡಿ ಸರ್ವಿಸ್ ಮಾಡಿದ್ರಂತೆ. ಯಾರೋ ಒಬ್ಬ ಮಾಡಿದ ಕಸ್ಟಮರ್ಗಳು, ಮೆಕ್ಯಾನಿಕ್ಕು ಕಸ್ಟಮರ್ಗಳೆಲ್ಲ ತಪ್ಪು ತಿಳ್ಕೊಳ್ತಾರೆ. ಯಾರು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರನ್ನ ಆಗಲಿ ಕೆಲಸ ಕೊಡ್ತಿದ್ದೀರ ಕ್ಲೀನಾಗಿ ಮಾಡಿಕೊಟ್ಬಿಡಿ. ಎಲ್ಲರ ಮೆಕ್ಯಾನಿಕ್ಗಳ ಹೆಸರು ಹಾಳು ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇವ್ರು ಪಾಪ ಫುಲ್ ಬೇಜಾರು ಮಾಡ್ಕೊಂಬಿಟ್ಟು ಹೇಳಿದ್ರು, ಅಣ್ಣ ಯಾರೋ ನಮ್ಮ ಹತ್ರ ಫುಲ್ ಬಿಲ್ಲಿಂಗ್ ಮಾಡ್ಕೊಂಡ್ಬಿಟ್ಟು ಅಣ್ಣ ಗಾಡಿ ರೆಡಿ ಆಗಿಲ್ಲಣ್ಣ ಅಂತ. ಏನು ಮಾಡೋಕ್ಕಾಗಲ್ಲ ಅಂತ ನಾವು ಸೈಲೆಂಟ್ ಆದೋ. ಆಮೇಲೆ ಅಲ್ಲಿಂದ ಗಾಡಿ ಎತ್ಕೊಂಡ್ಬಂದು ಟೀ ಕುಡ್ದೋಗ್ರು. ಟೀ ಕುಡ್ಕೊಂಬಂದ್ಬಿಟ್ಟು ಇವನು ಹುಡುಗರು, ಇವನು ಫ್ರೆಂಡು, ಇವನು ಇವತ್ತು ರಜದಲ್ಲಿ ಇದ್ದಂತ ನಮ್ಮ ಅಂಗಡಿ ಹತ್ರ ಬಂದ. ಈಗ ಟೀ ಒಂದು ಬಿಡ್ಕೊಂಡ್ಬಿಟ್ಟು ಬಂದು ಈ ಗಾಡಿ ಅಟೆಂಡ್ ಮಾಡಿದ್ರು, ಸರ್ವಿಸಿಗೆ ಹಾಕೊಂಡೋಗ್ರು. ಈ ಗಾಡಿ ಕೆಲಸ ಇವತ್ತು ಫುಲ್ ಆಗಿಲ್ಲ. ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಫುಲ್ ಕೆಲಸ ಹಾಕೋದಾಗುತ್ತೀನಿ. ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಮಿನಿ ಬ್ಲಾಗ್ ಸಿಗ